ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳದು ಟಾಪ್ 100 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಮುಂಬರುವ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ರೀಸೆಂಟಾಗಿ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನೀವು ಡೈಲಿ ಕ್ವಿಜ್, ಮಾಕ್ ಟೆಸ್ಟ್, ಇ ಬುಕ್, ಜಾಬ್ ಇನ್ಫಾರ್ಮೇಷನ್ ಎಲ್ಲನೂ ಎಕ್ಸೆಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಆ್ಯಂಡ್ ಜಸ್ಟ್ 4 MB ಇದೆ. ಸೊ ಗೈಸ್, ನೀವು ಗೂಗಲ್ ಪ್ಲೇಸ್ಟೋರ್ ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್? ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಯಶವರ್ಧನ್ ಸಿನ್ಹಾ. ಮಾಜಿ ವಿದೇಶಾಂಗ ಸೇವಾ ಅಧಿಕಾರಿ ಯಶವರ್ಧನ್ ಸಿನ್ಹಾ ಅವರನ್ನು ಹೊಸ ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ ಭಾರತ ಸರ್ಕಾರ ನೇಮಿಸಿದೆ. ಆ್ಯಂಡ್ ಮಾಜಿ ರಾಜತಾಂತ್ರಿಕ ಸಿನ್ಹಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಶ್ರೀಲಂಕಾಕ್ಕೆ ಭಾರತದ ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ದ ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್ SAI is a messaging application launched by which organization? ಇಂಟರ್ನೆಟ್ಗಾಗಿ ಸುರಕ್ಷಿತ ಅಪ್ಲಿಕೇಶನ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ SAI ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್ ಎಂಬ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಆ್ಯಂಡ್ ಇನ್ಫಾರ್ಮೇಷನ್ ಮಾಹಿತಿ ಸೋರಿಕೆಯಾಗದಂತೆ ತಡೆಯಲು ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ತನ್ನ ಸಿಬ್ಬಂದಿಗೆ ಈ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸಿದೆ. ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಸ್ನೇಹಿತರೆ ಮನೋಜ್ ಮುಕುಂದ್ ನರ್ವಾನೆ. ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಡಿಮೆ ಮಹಿಳೆಯರಿಗೆ ಡಿಜಿಟಲ್ ಕೌಶಲ್ಯವನ್ನು ನೀಡಲು NSDC ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೈಕ್ರೋಸಾಫ್ಟ್. ಮುಂದಿನ 10 ತಿಂಗಳಲ್ಲಿ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಡಿಜಿಟಲ್ ಕೌಶಲ್ಯಗಳನ್ನು ನೀಡಲು ಮೈಕ್ರೋಸಾಫ್ಟ್ NSDC ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಸಹಕರಿಸಿದೆ. ಮೈಕ್ರೋಸಾಫ್ಟ್ ಬಗ್ಗೆ ನೋಡೋದು ಸ್ನೇಹಿತರೆ, ಮೈಕ್ರೋಸಾಫ್ಟ್ದು CEO ಸತ್ಯ ನಾಡೆಲಾ and Microsoft the founders Bill Gates and Paul Allen. Who is the current chairperson of NCLAT? ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜಸ್ಟಿಸ್ ಬನ್ಸಿಲಾಲ್ ಭಟ್. NCLAT ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರೈಬ್ಯುನಲ್ದು ಪ್ರಸ್ತುತ ಅಧ್ಯಕ್ಷರು ಜಸ್ಟಿಸ್ ಬನ್ಸಿಲಾಲ್ ಭಟ್. ಆ್ಯಂಡ್ ಅವರ ಅಧಿಕಾರ ಅವಧಿಯನ್ನು ಕೇಂದ್ರ ಸರ್ಕಾರ 2020 ಡಿಸೆಂಬರ್ವರೆಗೆ ವಿಸ್ತರಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಈಸ್ ಅಬ್ಸರ್ವ್ಡ್ ಆನ್ ಡ್ಯಾಶ್ ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ನವೆಂಬರ್ 1. ಪ್ರತಿ ವರ್ಷ 1 ನವೆಂಬರ್ ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಸೊ ಕರ್ನಾಟಕ ಬಗ್ಗೆ ನೋಡೋದು ಸ್ನೇಹಿತರೆ, ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಕರ್ನಾಟಕದ ಗವರ್ನರ್ ವಾಜುಭಾಯ್ ವಾಲಾ, ಆ್ಯಂಡ್ ಕರ್ನಾಟಕ ಹೈಕೋರ್ಟ್ದು ಚೀಫ್ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ. ಗ್ರಾಮೀಣ ಭಾರತಕ್ಕಾಗಿ ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿ 2020ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕೇರಳ ರಾಜ್ಯ. ಗ್ರಾಮೀಣ ಭಾರತಕ್ಕಾಗಿ ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿ 2020ರಲ್ಲಿ ಕೇರಳ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ಸೊ ಕೇರಳ ಬಗ್ಗೆ ನೋಡೋದು ಸ್ನೇಹಿತರೆ, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಆ್ಯಂಡ್ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಹೂ ಹ್ಯಾಸ್ ಬಿಕಮ್ ನ್ಯೂಜಿಲೆಂಡ್ಸ್ ಫಸ್ಟ್ ಎವರ್ ಇಂಡಿಯನ್ ಒರಿಜಿನ್ ಮಿನಿಸ್ಟರ್? ನ್ಯೂಜಿಲೆಂಡ್ನ ಮೊದಲ ಭಾರತೀಯ ಮೂಲದ ಮಂತ್ರಿಯಾದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಪ್ರಿಯಾಂಕಾ ರಾಧಾಕೃಷ್ಣನ್. ಪ್ರಿಯಾಂಕಾ ರಾಧಾಕೃಷ್ಣನ್ ಅವರು ನ್ಯೂಜಿಲೆಂಡ್ನ ಮೊದಲ ಭಾರತೀಯ ಮೂಲದ ಮಂತ್ರಿಯಾದರು. ಸೊ ನ್ಯೂಜಿಲೆಂಡ್ ಬಗ್ಗೆ ನೋಡೋದು ಸ್ನೇಹಿತರೆ, ನ್ಯೂಜಿಲೆಂಡ್ದು ಕ್ಯಾಪಿಟಲ್ ವೆಲ್ಲಿಂಗ್ಟನ್, ನ್ಯೂಜಿಲೆಂಡ್ದು ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್, ಆ್ಯಂಡ್ ನ್ಯೂಜಿಲೆಂಡ್ದು ಪ್ರೈಮ್ ಮಿನಿಸ್ಟರ್ ಜಸಿಂಡಾ ಆರ್ಡರ್ನ್. ಇನ್ ವಿಚ್ ಸ್ಟೇಟ್ ಇಂಡಿಯಾಸ್ ಫಸ್ಟ್ ಟೈರ್ ಪಾರ್ಕ್ ವಿಲ್ ಬಿ ಲಾಂಚ್? ಭಾರತದ ಮೊದಲ ಟೈರ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ವೆಸ್ಟ್ ಬೆಂಗಾಲ್. ಭಾರತದ ಮೊದಲ ಟೈರ್ ಪಾರ್ಕ್ ಅನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾರಂಭಿಸಲಾಗುವುದು. ಆ್ಯಂಡ್ ಫ್ರೆಂಡ್ಸ್, ತ್ಯಾಜ್ಯವನ್ನು ವೇಸ್ಟನ್ನು ಕಲೆಯಾಗಿ ಪರಿವರ್ತಿಸುವುದು ಈ ಪಾರ್ಕಿನ ಮುಖ್ಯ ಉದ್ದೇಶವಾಗಿದೆ. ಸೊ ವೆಸ್ಟ್ ಬೆಂಗಾಲ್ ಬಗ್ಗೆ ನೋಡೋದು ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆ್ಯಂಡ್ ವೆಸ್ಟ್ ಬೆಂಗಾಲ್ದು ಗವರ್ನರ್ ಜಗದೀಪ್ ಧನ್ಕರ್. ಅಂತರ್ ಸಂಸದೀಯ ಒಕ್ಕೂಟದ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಯೂನಿಯನ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಡುವಾರ್ಟೆ ಪಚಿಕೋ.
ಡುವರ್ಟೆ ಪಚಿಕೋ ಅವರನ್ನು ಅಂತರ್ ಸಂಸದೀಯ ಒಕ್ಕೂಟದ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಯೂನಿಯನ್ನ ಹೊಸ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಅಂಡ್ ಅಂತರ್ ಸಂಸದೀಯ ಒಕ್ಕೂಟವು ರಾಷ್ಟ್ರೀಯ ಸಂಸತ್ತುಗಳ ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ಸೊ IPUದು ಫುಲ್ ಫಾರ್ಮ್ಸ್ ಅಂದರೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್. IPUದು ಹೆಡ್ ಕ್ವಾರ್ಟರ್ಸ್ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. IPUದು ಸ್ಥಾಪನೆ 1889ನಲ್ಲಿ ಆಗಿದೆ. ಅಂಡ್ IPUದು ಪ್ರಸ್ತುತ ಮೆಂಬರ್ ಕಂಟ್ರೀಸ್ 179. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಪರ್ಸನ್ ಆಫ್ ಮುಂಬೈ ಪೋರ್ಟ್ ಟ್ರಸ್ಟ್? ಮುಂಬೈ ಪೋರ್ಟ್ ಟ್ರಸ್ಟ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಾಜೀವ್ ಜಲೋಟಾ. ಮುಂಬೈ ಪೋರ್ಟ್ ಟ್ರಸ್ಟ್ನ ಹೊಸ ಅಧ್ಯಕ್ಷರಾಗಿ ರಾಜೀವ್ ಜಲೋಟಾ ಅವರು ನೇಮಕಗೊಂಡಿದ್ದಾರೆ. ಇತ್ತೀಚೆಗೆ ನಿಧನರಾದ ಹಿರಿಯ ಹಾಲಿವುಡ್ ನಟ ಸರ್ ಸೀನ್ ಕಾನ್ರಿ ಯಾವ ಪಾತ್ರಕ್ಕೆ ಪ್ರಸಿದ್ಧರಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜೇಮ್ಸ್ ಬಾಂಡ್. ಇತ್ತೀಚೆಗೆ ನಿಧನರಾದ ಹಿರಿಯ ಬಾಲಿವುಡ್ ನಟ ಸರ್ ಸೀನ್ ಕಾನ್ರಿ ಅವರು ಜೇಮ್ಸ್ ಬಾಂಡ್ ಪಾತ್ರಕ್ಕೆ ಪ್ರಸಿದ್ಧರಾಗಿದ್ದರು. ಶೇನ್ ವಾಟ್ಸನ್ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಯಾವ ದೇಶದ ಮಾಜಿ ಆಲ್ರೌಂಡರ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯನ್ ಆಲ್ರೌಂಡರ್ ಶೇನ್ ವ್ಯಾಟ್ಸನ್ ಅವರು ಎಲ್ಲ ರೀತಿಯ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ಸೊ ಆಸ್ಟ್ರೇಲಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ಆಸ್ಟ್ರೇಲಿಯಾದು ಕ್ಯಾಪಿಟಲ್ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದು ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಅಂಡ್ ಆಸ್ಟ್ರೇಲಿಯಾದು ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ಇಂಡಿಯಾಸ್ ಫಸ್ಟ್ ಇ-ರಿಸೋರ್ಸ್ ಸೆಂಟರ್ ಅಂಡ್ ವರ್ಚುವಲ್ ಕೋರ್ಟ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ಭಾರತದ ಮೊದಲ ಈ ಸಂಪನ್ಮೂಲ ಕೇಂದ್ರ ಮತ್ತು ವರ್ಚುವಲ್ ಕೋರ್ಟ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ನಾಗ್ಪುರ್. ಭಾರತದ ಮುಖ್ಯ ನ್ಯಾಯಮೂರ್ತಿ ಶರದ್ ಅರವಿಂದ್ ಬೋಬ್ಡೆ ಅವರು ಭಾರತದ ಮೊಟ್ಟ ಮೊದಲ ಈ ಸಂಪನ್ಮೂಲ ಕೇಂದ್ರ, ಇಂಡಿಯಾಸ್ ಫಸ್ಟ್ ಇ-ರಿಸೋರ್ಸ್ ಸೆಂಟರ್ ಮತ್ತು ನಾಗ್ಪುರದಲ್ಲಿ ನ್ಯಾಯ ಕೌಶಲ್ ಎಂಬ ವರ್ಚುವಲ್ ಕೋರ್ಟ್ ಅನ್ನು ಉದ್ಘಾಟಿಸಿದರು. ಮರ್ಲಾನ್ ಸ್ಯಾಮ್ಯುಲ್ಸ್ ಇತ್ತೀಚೆಗೆ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಯಾವ ದೇಶಕ್ಕಾಗಿ ಆಡಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್ ಮರ್ಲಾನ್ ಸ್ಯಾಮ್ಯುಲ್ಸ್ ಅವರು ಎಲ್ಲ ರೀತಿಯ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ವಿಚ್ ಗ್ರೂಪ್ ಟುಕ್ ದ ಚಾರ್ಜ್ ಆಫ್ ಮಂಗಳೂರು ಏರ್ಪೋರ್ಟ್ ಫಾರ್ 50 years ಆನ್ ಲೀಸ್? 50 ವರ್ಷಗಳ ಗುತ್ತಿಗೆಗೆ ಮಂಗಳೂರು ವಿಮಾನ ನಿಲ್ದಾಣದ ಉಸ್ತುವಾರಿ ವಹಿಸಿಕೊಂಡ ಗುಂಪು ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅಡಾನಿ ಗ್ರೂಪ್. ಅಡಾನಿ ಗ್ರೂಪ್ ಹ್ಯಾಸ್ ಟೇಕನ್ ದ ಚಾರ್ಜ್ ಆಫ್ ಮಂಗಳೂರು ಏರ್ಪೋರ್ಟ್ ಫಾರ್ 50 years ಆನ್ ಲೀಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಿವಿಲೇಜ್ ಪಾರ್ಟ್ನರ್ಶಿಪ್ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಆಯೋಗದ ಸಭೆಯೊಂದಿಗೆ ಸಂಬಂಧ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೆಕ್ಸಿಕೋ. 8ನೇ ಭಾರತ ಮೆಕ್ಸಿಕೋ ಜಂಟಿ ಆಯೋಗದ ಸಭೆ ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯಿತು. ಅಂಡ್ ಎರಡೂ ದೇಶಗಳು ಆರ್ಥಿಕ ಸಾಮರ್ಥ್ಯವನ್ನು ಉತ್ತೇಜಿಸಲು ಮತ್ತು ಪ್ರಿವಿಲೇಜ್ ಪಾರ್ಟ್ನರ್ಶಿಪ್ ಬಲಪಡಿಸುವ ಕೆಲಸ ಮಾಡಲು ಒಪ್ಪಿಕೊಂಡವು. ಸೊ ಮೆಕ್ಸಿಕೋ ಬಗ್ಗೆ ನೋಡೋದು ಸ್ನೇಹಿತರೆ, ಮೆಕ್ಸಿಕೋದು ಕ್ಯಾಪಿಟಲ್ ಮೆಕ್ಸಿಕೋ ಸಿಟಿ ಅಂಡ್ ಮೆಕ್ಸಿಕೋದ ಕರೆನ್ಸಿ ಮೆಕ್ಸಿಕನ್ ಪೀಸೋ. ಇತ್ತೀಚೆಗೆ ನಿಧನರಾದ HG ಸೋಮಶೇಖರ್ ರಾವ್ ಅವರು ಪ್ರಖ್ಯಾತ ಡ್ಯಾಶ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆಕ್ಟರ್. ಸೀನಿಯರ್ ಕನ್ನಡ ಆಕ್ಟರ್ HG ಸೋಮಶೇಖರ್ ರಾವ್ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಅಂಡ್ ಸೋಮಶೇಖರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 5 ದಶಕಗಳಲ್ಲಿ 60ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಂಡ್ ಇದಲ್ಲದೆ HG ಸೋಮಶೇಖರ್ ರಾವ್ ಅವರು ಪ್ರಕಟಿತ ಲೇಖಕರಾಗಿದ್ದರು. ಅವರು ಆತ್ಮಚರಿತ್ರೆ ಸೇರಿದಂತೆ 25 ಪುಸ್ತಕಗಳನ್ನು ಬರೆದಿದ್ದಾರೆ. ಕ್ಯಾರೆಟ್ ಜಾಯಿಂಟ್ ನೆವಲ್ ಎಕ್ಸರ್ಸೈಸ್ ಹ್ಯಾಸ್ ಬಿನ್ ಹೆಲ್ಡ್ ಬಿಟ್ವೀನ್ ವಿಚ್ 2 countries? ಕ್ಯಾರೆಟ್ ಜಂಟಿ ನೌಕಾ ವ್ಯಾಯಾಮವು ಯಾವ 2 ದೇಶಗಳ ನಡುವೆ ನಡೆದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಬಾಂಗ್ಲಾದೇಶ್ ಅಂಡ್ US. ನವೆಂಬರ್ 4ರಂದು ಬಾಂಗ್ಲಾದೇಶ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಗಳು ಕ್ಯಾರೆಟ್ ಎಂಬ ಜಂಟಿ ನೌಕಾ ವ್ಯಾಯಾಮವನ್ನು ನಡೆಸಿದವು. ಕ್ಯಾರೆಟ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕೋಆಪರೇಷನ್ ಅಫ್ಲೋಟ್ ರೆಡಿನೆಸ್ ಅಂಡ್ ಟ್ರೈನಿಂಗ್. ಅಂಡ್ ದ್ವಿಪಕ್ಷೀಯ ವ್ಯಾಯಾಮವನ್ನು ಬಾಂಗ್ಲಾದೇಶದ ಚಿಟ್ಟಗಾಂಗ್ನಲ್ಲಿ ನಡೆಸಲಾಯಿತು. ಸೊ ಬಾಂಗ್ಲಾದೇಶ್ ಬಗ್ಗೆ ನೋಡೋದು ಸ್ನೇಹಿತರೆ, ಬಾಂಗ್ಲಾದೇಶದು ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ ಅಂಡ್ ಬಾಂಗ್ಲಾದೇಶದು ಕ್ಯಾಪಿಟಲ್ ಢಾಕಾ ಅಂಡ್ ಬಾಂಗ್ಲಾದೇಶದು ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ. ಜಾನ್ ಮಾಗುಫಲಿ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ತಂಜಾನಿಯಾ. ಜಾನ್ ಮಾಗುಫಲಿ ಅವರು ತಂಜಾನಿಯಾ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ತಂಜಾನಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಡೊಡೋಮಾ ಅಂಡ್ ತಂಜಾನಿಯಾದು ಕರೆನ್ಸಿ ತಂಜಾನಿಯನ್ ಶಿಲಿಂಗ್.
Prasar Bharati has signed an MOU with IT Ministry to launch how many education TV channels? ಪ್ರಸಾರ್ ಭಾರತಿ ಎಷ್ಟು ಶಿಕ್ಷಣ ಟಿವಿ ಚಾನೆಲ್ಗಳನ್ನು ಪ್ರಾರಂಭಿಸಲು ಐಟಿ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 51. ಪ್ರಸಾರ ಭಾರತಿ ನವೆಂಬರ್ 4ರಂದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದೊಂದಿಗೆ 51 DTH ಶಿಕ್ಷಣ ಟಿವಿ ಚಾನೆಲ್ಗಳನ್ನು ಪ್ರಾರಂಭಿಸಲು ಒಪ್ಪಂದ ಮಾಡಿಕೊಂಡಿದೆ. ಗ್ರಾಮೀಣ ಮತ್ತು ದೂರದ ಪ್ರದೇಶಗಳನ್ನು ಒಳಗೊಂಡಂತೆ ಪ್ರತಿ ಮನೆಯಲ್ಲೂ ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತರಲು ಈ ಒಪ್ಪಂದದ ಮುಖ್ಯ ಉದ್ದೇಶವಾಗಿದೆ. ಪ್ರಸಾರ್ ಭಾರತಿದು ಪ್ರಸ್ತುತ ಚೇರ್ಪರ್ಸನ್ ಸ್ನೇಹಿತರೆ ಎ ಸೂರ್ಯಪ್ರಕಾಶ್ ಅಂಡ್ ಭಾರತದ ಐಟಿ ಮಿನಿಸ್ಟರ್ ರವಿಶಂಕರ್ ಪ್ರಸಾದ್. ಮೇಘಾಲಯದಲ್ಲಿ ವಿದ್ಯುತ್ ವಿತರಣಾ ಜಾಲವನ್ನು ಆಧುನೀಕರಿಸಲು ಯಾವ ಬ್ಯಾಂಕ್ $132.8 million ಸಾಲವನ್ನು ನೀಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ರಾಜ್ಯದ ವಿದ್ಯುತ್ ವಿತರಣಾ ಜಾಲವನ್ನು ಸುಧಾರಿಸಲು ಮತ್ತು ನವೀಕರಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೇಘಾಲಯಕ್ಕೆ $132.8 million ಸಾಲವನ್ನು ಅನುಮೋದಿಸಿದೆ. ಎಡಿಬಿ ಬಗ್ಗೆ ನೋಡೋದು ಸ್ನೇಹಿತರೆ, ಎಡಿಬಿದು ಫುಲ್ ಫಾರ್ಮ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಎಡಿಬಿದು ಹೆಡ್ ಕ್ವಾರ್ಟರ್ಸ್ ಮಾಂಡಲಿಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಎಡಿಬಿದು ಪ್ರಸ್ತುತ ಪ್ರೆಸಿಡೆಂಟ್ ಮಾಸಾಟ್ಸುಗು ಅಸಕಾವಾ. ಎಡಿಬಿದು ಸ್ಥಾಪನೆ 19 ಡಿಸೆಂಬರ್ 1966ನಲ್ಲಿ ಆಗಿದೆ. ಮೇಘಾಲಯ ಬಗ್ಗೆ ನೋಡೋದು ಸ್ನೇಹಿತರೆ, ಮೇಘಾಲಯದ ಗವರ್ನರ್ ಸತ್ಪಾಲ್ ಮಲಿಕ್ ಅಂಡ್ ಮೇಘಾಲಯದ ಮುಖ್ಯಮಂತ್ರಿ ಕೊನ್ರಾಡ್ ಸಂಗ್ಮಾ. ಹೂ ಹ್ಯಾಸ್ ವಾನ್ 2020 ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಫ್ ಯುನೈಟೆಡ್ ಸ್ಟೇಟ್ಸ್? ಯುನೈಟೆಡ್ ಸ್ಟೇಟ್ಸ್ನ 2020 ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೋ ಬಿಡೆನ್. ಜೋ ಬಿಡೆನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸಿ ಅಮೆರಿಕಾದ 46ನೇ ಅಧ್ಯಕ್ಷರಾದರು. ಅವರ ಪೂರ್ಣ ಹೆಸರು ಜೋಸೆಫ್ ರಾಬಿನೆಟ್ ಬಿಡೆನ್. ಜೋ ಬಿಡೆನ್ 2009ರಿಂದ 2017ರವರೆಗೆ ಬರಾಕ್ ಒಬಾಮಾರ ಅಡಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಮಲಾ ಹ್ಯಾರಿಸ್ USA ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿರುವ ಮೊದಲ ಭಾರತೀಯ ಅಮೆರಿಕನ್ ಮಹಿಳೆ ಆಗಲಿದ್ದಾರೆ. Which character has been chosen as a brand ambassador for ನಮಾಮಿ ಗಂಗೆ ಪ್ರೋಗ್ರಾಮ್? ನಮಾಮಿ ಗಂಗೆ ಪ್ರೋಗ್ರಾಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವ ಕಾಮಿಕ್ ಕ್ಯಾರೆಕ್ಟರ್ ಅನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚಾಚಾ ಚೌಧರಿ. ನಮಾಮಿ ಗಂಗೆ ಪ್ರೋಗ್ರಾಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಮಿಕ್ ಕ್ಯಾರೆಕ್ಟರ್ ಚಾಚಾ ಚೌಧರಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇತ್ತೀಚೆಗೆ ಭಾರತೀಯ ಮಿಲಿಟರಿಯ ಯಾವ ಘಟಕವು ಬುಲ್ ಸ್ಟ್ರೈಕ್ ಹೆಸರಿನ ಜಾಯಿಂಟ್ ಟ್ರೈ ಸರ್ವಿಸ್ ಎಕ್ಸಸೈಸ್ ಅನ್ನು ನಡೆಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಂಡಮಾನ್ ಅಂಡ್ ನಿಕೋಬಾರ್ ಕಮಾಂಡ್. ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ 2020 ನವೆಂಬರ್ 3ರಿಂದ 5ರವರೆಗೆ ಬುಲ್ ಸ್ಟ್ರೈಕ್ ಹೆಸರಿನ ಟ್ರೈ ಸರ್ವಿಸ್ ಎಕ್ಸಸೈಸ್ ಅನ್ನು ನಡೆಸಿತು. ಅಂಡಮಾನ್ ಅಂಡ್ ನಿಕೋಬಾರ್ ಬಗ್ಗೆ ನೋಡೋದು ಸ್ನೇಹಿತರೆ, ಅಂಡಮಾನ್ ಅಂಡ್ ನಿಕೋಬಾರ್ದು ಕ್ಯಾಪಿಟಲ್ ಪೋರ್ಟ್ ಬ್ಲೇರ್ ಅಂಡ್ ಅಂಡಮಾನ್ ಅಂಡ್ ನಿಕೋಬಾರ್ದು ಲೆಫ್ಟಿನೆಂಟ್ ಗವರ್ನರ್ ದೇವೇಂದ್ರ ಜೋಶಿ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ಹಾಕಿ ಇಂಡಿಯಾ? ಹಾಕಿ ಇಂಡಿಯಾದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗ್ಯಾನೇಂದ್ರೋ ನಿಂಗೋಬಮ್. ಹಾಕಿ ಇಂಡಿಯಾದ ಅಧ್ಯಕ್ಷರಾಗಿ ಗ್ಯಾನೇಂದ್ರೋ ನಿಂಗೋಬಮ್ ಅವರನ್ನು ನೇಮಿಸಲಾಗಿದೆ. ಹಾಕಿ ಇಂಡಿಯಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಹಾಕಿ ಇಂಡಿಯಾದು ಸ್ಥಾಪನೆ ಮೇ 20, 2009ನಲ್ಲಿ ಆಗಿದೆ. ಭಾರತದಲ್ಲಿ ಆನೆಗಳಿಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇರ್ ಅಂಡ್ ಕ್ಯೂರ್ ಸೆಂಟರ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೇರಳ ರಾಜ್ಯ. ಭಾರತದಲ್ಲಿ ಆನೆಗಳಿಗೆ ಲಾರ್ಜೆಸ್ಟ್ ಕೇರ್ ಅಂಡ್ ಕ್ಯೂರ್ ಸೆಂಟರ್ ಅನ್ನು ಕೇರಳ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ. ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು 150 ಸರ್ಕಾರಿ ಐಟಿಐಗಳನ್ನು ಆಧುನೀಕರಿಸಲು ಟಾಟಾದೊಂದಿಗೆ ಯಾವ ರಾಜ್ಯ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ. ರಾಜ್ಯದ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕರ್ನಾಟಕ ಸರ್ಕಾರ ಟಾಟಾ ಟೆಕ್ನಾಲಜೀಸ್ನೊಂದಿಗೆ 150 ಸರ್ಕಾರಿ ಐಟಿಐಗಳನ್ನು 4,636 ಕೋಟಿ ವೆಚ್ಚದಲ್ಲಿ ಆಧುನೀಕರಿಸಲು ಒಪ್ಪಂದ ಮಾಡಿಕೊಂಡಿತು. ಪ್ರತಿ ಐಟಿಐಯನ್ನು 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನವೀಕರಿಸಲಾಗುವುದು. UN ಆಡಳಿತ ಮತ್ತು ಬಜೆಟ್ ಪ್ರಶ್ನೆಗಳ ಸಲಹಾ ಸಮಿತಿಗೆ ಆಯ್ಕೆಯಾದ ಭಾರತೀಯ ರಾಜತಾಂತ್ರಿಕರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿದಿಶಾ ಮೈತ್ರಾ. UN ಆಡಳಿತ ಮತ್ತು ಬಜೆಟ್ ಪ್ರಶ್ನೆಗಳ ಸಲಹಾ ಸಮಿತಿಗೆ ಭಾರತೀಯ ಡಿಪ್ಲೊಮ್ಯಾಟ್ ವಿದಿಶಾ ಮೈತ್ರಾ ಅವರು ಆಯ್ಕೆ ಆಗಿದ್ದಾರೆ. ವಿಚ್ ಸ್ಟೇಟ್ ವಿಲ್ ಸೆಲೆಬ್ರೇಟ್ ಹಾರ್ನ್ಬಿಲ್ ಫೆಸ್ಟಿವಲ್? ಯಾವ ರಾಜ್ಯವು ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ರಾಜ್ಯವು ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುತ್ತದೆ.
ನಾಗಾಲ್ಯಾಂಡ್ದು ಮುಖ್ಯಮಂತ್ರಿ ಸ್ನೇಹಿತರೆ ನೆಫ್ಯೂ ರಿಯೋ. ಕೇಂದ್ರವು ಶಿಪ್ಪಿಂಗ್ ಸಚಿವಾಲಯ ಮರುನಾಮಕರಣ ಮಾಡಿದೆ. ಶಿಪ್ಪಿಂಗ್ ಸಚಿವಾಲಯದ ಹೊಸ ಹೆಸರೇನು? ಇದಕ್ಕೆ ಉತ್ತರದ ಸ್ನೇಹಿತರೆ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಹಡಗು ಸಚಿವಾಲಯವನ್ನು ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಎಂದು ಮರುನಾಮಕರಣ ಮಾಡಲು ಭಾರತ ಸರ್ಕಾರ ನಿರ್ಧರಿಸಿದೆ. ಸೊ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ವಿಲ್ ಬಿ ರೀನೇಮ್ಡ್ ಆಸ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಆ್ಯಂಡ್ ಭಾರತದ ಪ್ರಸ್ತುತ ಶಿಪ್ಪಿಂಗ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ. ಪ್ರತಿ ವರ್ಷ ಡ್ಯಾಶ್ ರಂದು ಉತ್ತರಾಖಂಡ್ ದಿನವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನವೆಂಬರ್ 9. ಪ್ರತಿ ವರ್ಷ ನವೆಂಬರ್ 9 ರಂದು ಉತ್ತರಾಖಂಡ್ ದಿನವನ್ನು ಆಚರಿಸಲಾಗುತ್ತದೆ. ಸೊ ಉತ್ತರಾಖಂಡ್ ಬಗ್ಗೆ ನೋಡೋದು ಸ್ನೇಹಿತರೆ, ಉತ್ತರಾಖಂಡ್ದು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಆ್ಯಂಡ್ ಉತ್ತರಾಖಂಡ್ದು ಗವರ್ನರ್ ಬೇಬಿ ರಾಣಿ ಮೌರ್ಯ. ಜೋ ಬಿಡೆನ್ ಘೋಷಿಸಿದ 12 ಸದಸ್ಯರ ಕೋವಿಡ್-19 ಕಾರ್ಯಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿವೇಕ್ ಮೂರ್ತಿ. ಜೋ ಬಿಡೆನ್ ಘೋಷಿಸಿದ 12 ಸದಸ್ಯರ ಕೋವಿಡ್-19 ಕಾರ್ಯಪಡೆಯ ಮುಖ್ಯಸ್ಥರಾಗಿ ವಿವೇಕ್ ಮೂರ್ತಿ ಅವರು ನೇಮಕಗೊಂಡಿದ್ದಾರೆ. ವಿಚ್ ಟೀಮ್ ಹ್ಯಾಸ್ ವಾನ್ ಡ್ರೀಮ್ 11 IPL 2020? ಯಾವ ತಂಡ ಡ್ರೀಮ್ 11 IPL 2020 ಅನ್ನು ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಡ್ರೀಮ್ 11 IPL 2020 ಅನ್ನು ಗೆದ್ದಿದೆ. ಸೊ ಫ್ರೆಂಡ್ಸ್, ಡ್ರೀಮ್ 11 IPL 2020 ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ರೆ, ಟೈಟಲ್ ಸ್ಪಾನ್ಸರ್ ಡ್ರೀಮ್ 11, IPL 2020 ವಿನ್ನರ್ ಮುಂಬೈ ಇಂಡಿಯನ್ಸ್, ಎಡಿಷನ್ 13th ಎಡಿಷನ್, ಹೋಸ್ಟ್ ಕಂಟ್ರಿ UAE, ಆರೆಂಜ್ ಕ್ಯಾಪ್ KL ರಾಹುಲ್, ಪರ್ಪಲ್ ಕ್ಯಾಪ್ ಕಗಿಸೋ ರಬಾಡಾ, ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಕ್ಸಸ್ ಇಶಾನ್ ಕಿಶನ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಪ್ಯಾಟ್ ಕಮಿನ್ಸ್, ಫಸ್ಟ್ ಪ್ಲೇಯರ್ ಟು ಸ್ಕೋರ್ ಸೆಂಚುರಿ ಇನ್ ಡ್ರೀಮ್ 11 IPL KL ರಾಹುಲ್, ಇಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ ದೇವದತ್ ಪಡಿಕಲ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಜೋಫ್ರಾ ಆರ್ಚರ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಭಾರತದ ಅತಿ ಉದ್ದದ ಸಿಂಗಲ್ ಲೇನ್ ಮೋಟರೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಡೋಬ್ರಾ ಚಂತಿಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉತ್ತರಾಖಂಡ್. ಉತ್ತರಾಖಂಡದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಭಾರತದ ಅತಿ ಉದ್ದದ ಸಿಂಗಲ್ ಲೇನ್ ಮೋಟರೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಲಾಗಿದೆ. ಆ್ಯಂಡ್ ಈ ಬ್ರಿಡ್ಜ್ ಅನ್ನು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಉದ್ಘಾಟಿಸಿದರು. ಆ್ಯಂಡ್ 725 ಮೀಟರ್ ಉದ್ದದ ಈ ಸೇತುವೆಯನ್ನು ತೆಹರಿ ಸರೋವರದ ಮೇಲೆ 14 ವರ್ಷಗಳಲ್ಲಿ 2.95 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ವಿಚ್ ಟೀಮ್ ಹ್ಯಾಸ್ ವಾನ್ ವುಮೆನ್ಸ್ T20 ಚಾಲೆಂಜ್ ಟೈಟಲ್? ಮಹಿಳಾ T20 ಚಾಲೆಂಜ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಟ್ರೇಲ್ ಬ್ಲೇಸರ್ಸ್. ಸೂಪರ್ ನೋವಾಸ್ನ ಸೋಲಿಸಿ ಟ್ರೇಲ್ ಬ್ಲೇಸರ್ಸ್ ಅವರು 2020 ವುಮೆನ್ಸ್ T20 ಚಾಲೆಂಜ್ ಟೈಟಲ್ ಅನ್ನು ಗೆದ್ದಿದ್ದಾರೆ. ಆ್ಯಂಡ್ ಟ್ರೇಲ್ ಬ್ಲೇಸರ್ಸ್ ಕ್ಯಾಪ್ಟನ್ ಸ್ನೇಹಿತರೆ ಸ್ಮೃತಿ ಮಂದನಾ. ಯಾವ ರಾಜ್ಯದ ತೇಜ್ಪುರ್ ಲಿಚಿಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಸ್ಸಾಂ. ಅಸ್ಸಾಂ ರಾಜ್ಯದ ತೇಜ್ಪುರ್ ಲಿಚಿಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ. ಅಸ್ಸಾಂದು ಮುಖ್ಯಮಂತ್ರಿ ಸ್ನೇಹಿತರೆ ಸರ್ಬಾನಂದ ಸೋಲ್ವಾಲ್ ಆ್ಯಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ಹೂ ಹ್ಯಾಸ್ ವಾನ್ JCB ಪ್ರೈಸ್ ಫಾರ್ ಲಿಟ್ರೇಚರ್ 2020 ಫಾರ್ ಹಿಸ್ ಬುಕ್ ಮುಸ್ಟ್ಯಾಚ್? ಮುಸ್ಟ್ಯಾಚ್ ಪುಸ್ತಕಕ್ಕಾಗಿ ಸಾಹಿತ್ಯ 2020 JCB ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಎಸ್ ಹರೀಶ್. ಮುಸ್ಟ್ಯಾಚ್ ಪುಸ್ತಕಕ್ಕಾಗಿ ಸಾಹಿತ್ಯ 2020 JCB ಪ್ರಶಸ್ತಿಯನ್ನು ಮಲಯಾಳಂ ಆಥರ್ ಎಸ್ ಹರೀಶ್ ಅವರು ಗೆದ್ದಿದ್ದಾರೆ. ಯೋರ್ ಬೆಸ್ಟ್ ಡೇ ಇಸ್ ಟುಡೇ ಎಂಬ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅನುಪಮ್ ಖೇರ್. ಬಾಲಿವುಡ್ ಆಕ್ಟರ್ ಅನುಪಮ್ ಖೇರ್ ಅವರು ಯೋರ್ ಬೆಸ್ಟ್ ಡೇ ಇಸ್ ಟುಡೇ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಡೇ ಇಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ ಆನ್ ವಿಚ್ ಡೇ? ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 11th ನವೆಂಬರ್. ಭಾರತದಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 11 ರಂದು ರಾಷ್ಟ್ರೀಯ ಶಿಕ್ಷಣ ದಿನ ಅಥವಾ ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ಆಚರಿಸಲಾಗುತ್ತದೆ. 11 ಸೆಪ್ಟೆಂಬರ್ 2008 ರಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಈ ದಿನವನ್ನು ಘೋಷಿಸಿತು. ಭಾರತದ ಎಜುಕೇಷನ್ ಮಿನಿಸ್ಟರ್ ಸ್ನೇಹಿತರೆ ರಮೇಶ್ ಪೋಖ್ರಿಯಾಲ್. ವಿಚ್ ಸಿಟಿ ವಿಲ್ ಹೋಸ್ಟ್ ಇಂಟರ್ನ್ಯಾಷನಲ್ ಬರ್ಡ್ ಫೆಸ್ಟಿವಲ್ ಇನ್ ಫೆಬ್ರವರಿ 2021? ಫೆಬ್ರವರಿ 2021ರಲ್ಲಿ ಯಾವ ನಗರವು ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗೋರಖ್ಪುರ್.
ಉತ್ತರ ಪ್ರದೇಶದ ಗೋರಖ್ಪುರ್ ನಗರವು ಫೆಬ್ರವರಿ 2021ರಲ್ಲಿ ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಆಯೋಜಿಸುತ್ತದೆ. ಎಲ್ಲ ಆನ್ಲೈನ್ ವಿಡಿಯೋ ಸ್ಟ್ರೀಮಿಂಗ್ OTT ಪ್ಲಾಟ್ಫಾರ್ಮ್ಗಳನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ತರಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಎಲ್ಲ ಆನ್ಲೈನ್ ವಿಡಿಯೋ ಸ್ಟ್ರೀಮಿಂಗ್ OTT ಪ್ಲಾಟ್ಫಾರ್ಮ್ಸ್ ಅನ್ನು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯದ ಅಡಿಯಲ್ಲಿ ತರಲಾಗಿದೆ. 2019ರ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ತಮಿಳುನಾಡು. ಎಂ ವೆಂಕಯ್ಯ ನಾಯ್ಡು ಅವರು ನವೆಂಬರ್ 11ರಂದು ರಾಷ್ಟ್ರೀಯ ಜಲ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಆ್ಯಂಡ್ ರಾಜ್ಯಗಳ ವಿಭಾಗದಲ್ಲಿ ತಮಿಳುನಾಡು ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದೆ. ಆ್ಯಂಡ್ ಜಲಶಕ್ತಿ ಸಚಿವಾಲಯವು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿತು. ಆ್ಯಂಡ್ ಭಾರತದ ಜಲಶಕ್ತಿ ಮಿನಿಸ್ಟರ್ ಸ್ನೇಹಿತರೆ ಗಜೇಂದ್ರ ಸಿಂಗ್ ಶೆಖಾವತ್. ನೇಮ್ ದ ಪ್ಲೇಯರ್ ಹೂ ಹ್ಯಾಸ್ ವಾನ್ ಆರೆಂಜ್ ಕ್ಯಾಪ್ ಇನ್ IPL 2020. IPL 2020ರಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ಆಟಗಾರನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ KL ರಾಹುಲ್. KL ರಾಹುಲ್ ಅವರು IPL 2020ನಲ್ಲಿ ಆರೆಂಜ್ ಕ್ಯಾಪ್ ಅನ್ನು ಗೆದ್ದಿದ್ದಾರೆ. ಟೆಲಿವಿಷನ್ ಚಾನೆಲ್ಗಳ ಅಸ್ತಿತ್ವದಲ್ಲಿರುವ TRP ರೇಟಿಂಗ್ ವ್ಯವಸ್ಥೆಯನ್ನು ನಿರ್ಣಯಿಸಲು ಸರ್ಕಾರ ರಚಿಸಿದ 4 ಸದಸ್ಯರ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶಶಿ ಶೇಖರ್ ವೆಂಪಾಟಿ. ಟಿವಿ ಚಾನೆಲ್ಗಳ ಅಸ್ತಿತ್ವದಲ್ಲಿರುವ TRP ಪಾಯಿಂಟ್ಗಳನ್ನು ನಿರ್ಣಯಿಸಲು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನವೆಂಬರ್ 4ರಂದು 4 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಆ್ಯಂಡ್ ಈ ಸಮಿತಿಯ ಅಧ್ಯಕ್ಷತೆಯನ್ನು ಪ್ರಸಾರ ಭಾರತಿ CEO ಶಶಿ ಎಸ್ ವೆಂಪತಿ ವಹಿಸಲಿದ್ದಾರೆ. ಆ್ಯಂಡ್ ಮಧ್ಯಸ್ಥಗಾರರ ಅಗತ್ಯಗಳನ್ನು ಪರಿಹರಿಸಲು ಮತ್ತು ರೇಟಿಂಗ್ ವ್ಯವಸ್ಥೆಗೆ ಅಗತ್ಯವಾದ ಶಿಫಾರಸುಗಳನ್ನು ಮಾಡಲು ಈ ಸಮಿತಿ ಜವಾಬ್ದಾರನಾಗಿರುತ್ತದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅನುಮೋದನೆ ಪಡೆದ ನಂತರ ಎಷ್ಟು ಭಾರತೀಯ ಭಾಷೆಗಳಲ್ಲಿ ವಾಟ್ಸಪ್ ಪೇ ಅನ್ನು ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 10. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅನುಮೋದನೆ ಪಡೆದ ನಂತರ ವಾಟ್ಸಪ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ 10 ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ವಾಟ್ಸಪ್ ಪೇ ಫೀಚರ್ ಅನ್ನು ಪ್ರಾರಂಭಿಸಿದೆ. ವಾಟ್ಸಪ್ದು ಫೌಂಡರ್ ಸ್ನೇಹಿತರೆ ಜಾನ್ ಕಾಮ್ ಆ್ಯಂಡ್ ಬ್ರಯಾನ್ ಆಕ್ಟನ್. ಸಿಸ್ಕಾ ಗ್ರೂಪ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜ್ಕುಮಾರ್ ರಾವ್. ಬಾಲಿವುಡ್ ಆಕ್ಟರ್ ರಾಜ್ಕುಮಾರ್ ರಾವ್ ಅವರನ್ನು ಸಿಸ್ಕಾ ಗ್ರೂಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ಟಿಲ್ ವಿ ವಿನ್ ಬುಕ್ ಆನ್ COVID-19? ಟಿಲ್ ವಿ ವಿನ್ ಬುಕ್ ಆನ್ COVID-19ರ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಂದೀಪ್ ಗುಲೇರಿಯಾ. ರಂದೀಪ್ ಗುಲೇರಿಯಾ ಅವರು ಟಿಲ್ ವಿ ವಿನ್ ಬುಕ್ ಆನ್ COVID-19 ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ಜುಗಲ್ಬಂದಿ ದಿ ಬಿಜೆಪಿ ಬಿಫೋರ್ ಮೋದಿ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿನಯ್ ಸೀತಾಪತಿ. ಜುಗಲ್ಬಂದಿ ದಿ ಬಿಜೆಪಿ ಬಿಫೋರ್ ಮೋದಿ ಎಂಬ ಪುಸ್ತಕವನ್ನು ವಿನಯ್ ಸೀತಾಪತಿ ಅವರು ಬರೆದಿದ್ದಾರೆ. ಇತ್ತೀಚೆಗೆ ನಿಧನರಾದ ಆಸಿಫ್ ಬಸ್ರಾ ಅವರ ವೃತ್ತಿ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಕ್ಟರ್. ಬಾಲಿವುಡ್ ಆಕ್ಟರ್ ಆಸಿಫ್ ಬಸ್ರಾ ಅವರು ಇತ್ತೀಚೆಗೆ ನಿಧನರಾದರು. ಐ ಆಮ್ ನೋ ಮೆಸಿಯಾ ಎಂಬುದು ಡ್ಯಾಶ್ನ ಆಟೋಬಯೋಗ್ರಫಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೋನು ಸೂದ್. ಐ ಆಮ್ ನೋ ಮೆಸಿಯಾ ಇಸ್ ದ ಆಟೋಬಯೋಗ್ರಫಿ ಆಫ್ ಬಾಲಿವುಡ್ ಆಕ್ಟರ್ ಸೋನು ಸೂದ್. ಆಂಗ್ ಸಾನ್ ಸೂ ಕಿ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಯನ್ಮಾರ್. ಆಂಗ್ ಸಾನ್ ಸೂ ಕಿ ಅವರು ಮಯನ್ಮಾರ್ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ಆಂಗ್ ಸಾನ್ ಸೂ ಕಿ ಅವರು 1991ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಮಯನ್ಮಾರ್ ಬಗ್ಗೆ ನೋಡೋದೇ ಸ್ನೇಹಿತರೆ ಮಯನ್ಮಾರ್ದು ಕ್ಯಾಪಿಟಲ್ ನ್ಯಾಪ್ಟಾವ್ ಆ್ಯಂಡ್ ಮಯನ್ಮಾರ್ದು ಕರೆನ್ಸಿ ಕ್ಯಾಟ್. ಹೌ ಟು ಬಿ ಅ ರೈಟರ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಅವರು ಹೌ ಟು ಬಿ ಅ ರೈಟರ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ರಾಷ್ಟ್ರೀಯ ಆಯುರ್ವೇದ ದಿನ 2020 ಯಾವ ದಿನಾಂಕದಂದು ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 13 ನವೆಂಬರ್. ಭಾರತದಲ್ಲಿ ಧನ್ವಂತ್ರಿ ಜಯಂತಿ ಸಂದರ್ಭದಲ್ಲಿ ಪ್ರತಿ ವರ್ಷ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ 2020ರಲ್ಲಿ ಭಾರತವು ನವೆಂಬರ್ 13ರಂದು 5ನೇ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಆಚರಿಸಿತು. ಆ್ಯಂಡ್ 2020ರ ನ್ಯಾಷನಲ್ ಆಯುರ್ವೇದ ಡೇದು ಥೀಮ್ ಆಯುರ್ವೇದ ಫಾರ್ COVID-19 ಪ್ಯಾಂಡಮಿಕ್. ಭಾರತದ ಮೊದಲ ಸ್ಯಾಂಡಲ್ವುಡ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೈಸೂರು. ಮೈಸೂರು ಫಾರೆಸ್ಟ್ ಡಿವಿಷನ್ ಭಾರತದ ಮೊದಲ
ಸ್ಯಾಂಡಲ್ವುಡ್ ಮ್ಯೂಸಿಯಂ ಅನ್ನು ಕರ್ನಾಟಕದ ಮೈಸೂರಿನ ಅರಣ್ಯ ಭವನದಲ್ಲಿ ಸ್ಯಾಂಡಲ್ವುಡ್ ಡೆಪೋದಲ್ಲಿ ಸ್ಥಾಪಿಸಿದೆ. ಆ್ಯಂಡ್ ಶ್ರೀಗಂಧದ ಉತ್ಪನ್ನಗಳ ಇತಿಹಾಸ ಮತ್ತು ಕೃಷಿ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪ್ರದರ್ಶನದಲ್ಲಿ ಅವರ ವಿಸ್ಮಯಕಾರಿ ವೈವಿಧ್ಯತೆಯನ್ನು ನೋಡಲು ವಸ್ತು ಸಂಗ್ರಹಾಲಯವನ್ನು ಪರಿಕಲ್ಪಿಸಲಾಗಿದೆ. ಯುಎಸ್ ರಕ್ಷಣಾ ಕಾರ್ಯದರ್ಶಿಗೆ ಮುಖ್ಯಸ್ಥರಾಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಶ್ಯಪ್ ಪಟೇಲ್. ಯುಎಸ್ ರಕ್ಷಣಾ ಕಾರ್ಯದರ್ಶಿಗೆ ಮುಖ್ಯಸ್ಥರಾಗಿ ಕಶ್ಯಪ್ ಪಟೇಲ್ ಅವರು ಹೆಸರಿಸಲ್ಪಟ್ಟಿದ್ದಾರೆ. ರಾಮ್ಸರ್ ಸಂರಕ್ಷಣಾ ಒಪ್ಪಂದದ ಅಡಿಯಲ್ಲಿ ಲೋನಾರ್ ಸರೋವರವನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವೆಟ್ಲ್ಯಾಂಡ್ ತಾಣವಾಗಿ ಆಯ್ಕೆ ಮಾಡಲಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಹಾರಾಷ್ಟ್ರ. ರಾಮ್ಸರ್ ಸಂರಕ್ಷಣಾ ಒಪ್ಪಂದದ ಅಡಿಯಲ್ಲಿ ಲೋನಾರ್ ಸರೋವರವನ್ನು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ ತಾಣವಾಗಿ ಆಯ್ಕೆ ಮಾಡಲಾಗಿದೆ. ಆ್ಯಂಡ್ ಲೋನಾರ್ ಸರೋವರವು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇತ್ತೀಚೆಗೆ ನಿಧನರಾದ ರವಿ ಬೆಳಗೆರೆ ಅವರ ವೃತ್ತಿ ಏನು? ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ರವಿ ಬೆಳಗೆರೆ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜರ್ನಲಿಸ್ಟ್. ರಿನೌಂಡ್ ಜರ್ನಲಿಸ್ಟ್ ಆ್ಯಂಡ್ ರೈಟರ್ ರವಿ ಬೆಳಗೆರೆ ಅವರು ಇತ್ತೀಚೆಗೆ 62ನೇ ವಯಸ್ಸಿನಲ್ಲಿ ನಿಧನರಾದರು. ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿ 2020ರ ವಿಜೇತರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸದತ್ ರೆಹಮಾನ್. ಬಾಂಗ್ಲಾದೇಶದ ಸದತ್ ರೆಹಮಾನ್ ಅವರಿಗೆ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿ 2020 ನೀಡಲಾಗಿದೆ. ಆ್ಯಂಡ್ ಸೈಬರ್ ಬೆದರಿಕೆ ತಡೆಯಲು ಅವರ ಸಾಮಾಜಿಕ ಸಂಸ್ಥೆ ಮತ್ತು ಮೊಬೈಲ್ ಅಪ್ಲಿಕೇಶನ್ ಸೈಬರ್ ಟೀನ್ಸ್ ಸ್ಥಾಪಿಸುವಲ್ಲಿ ತೊಡಗಿದ್ದಕ್ಕಾಗಿ ಅವರಿಗೆ ಈ ಬಹುಮಾನವನ್ನು ನೀಡಲಾಯಿತು. ಸೌಮಿತ್ರ ಚಾಟರ್ಜಿ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ ಆಗಿದ್ದರು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಕ್ಟರ್. ಬೆಂಗಾಲಿ ಆಕ್ಟರ್ ಸೌಮಿತ್ರ ಚಾಟರ್ಜಿಯವರು ಇತ್ತೀಚೆಗೆ ನಿಧನರಾದರು. ನೇಮ್ ದ ಡೈರೆಕ್ಟರ್ ಆಫ್ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ whose tenure has been extended by 1 year. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಂಜಯ್ ಕುಮಾರ್ ಮಿಶ್ರಾ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿದು ಪ್ರಸ್ತುತ ನಿರ್ದೇಶಕರು ಸಂಜಯ್ ಕುಮಾರ್ ಮಿಶ್ರಾ. ಆ್ಯಂಡ್ ಅವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಿಸಲಾಗಿದೆ. ನ್ಯಾಷನಲ್ ಪ್ರೆಸ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್. ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 16 ನವೆಂಬರ್. ಜುಲೈ 4, 1996 ರಂದು ಭಾರತದಲ್ಲಿ ಪತ್ರಿಕಾ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಆ್ಯಂಡ್ ಇದು 16 ನವೆಂಬರ್ 1966 ರಿಂದ ಜಾರಿಗೆ ಬಂದಿತು. ಸೊ ಅದರಿಂದ ಪ್ರತಿ ವರ್ಷ ನವೆಂಬರ್ 16 ರಾಷ್ಟ್ರೀಯ ಪತ್ರಿಕಾ ದಿನವಾಗಿ ಆಚರಿಸಲಾಗುತ್ತದೆ. ರಾಮ್ಸರ್ ಸೈಟ್ಗಳ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆಗೊಂಡಿರುವ ಕಿತಮ್ ಸರೋವರವು ಯಾವ ನಗರದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಗ್ರಾ. ರಾಮ್ಸರ್ ಸೈಟ್ಗಳ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆಗೊಂಡಿರುವ ಕಿತಮ್ ಸರೋವರವು ಆಗ್ರಾ ನಗರದಲ್ಲಿದೆ. ಆ್ಯಂಡ್ ರಾಮ್ಸರ್ ಎಂಬ ಹೆಸರು ಈ ಒಪ್ಪಂದಕ್ಕೆ ಸಹಿ ಹಾಕಿದ ಇರಾನ್ನ ರಾಮ್ಸರ್ ನಗರದಿಂದ ಬಂದಿದೆ. ಆ್ಯಂಡ್ ಇದು 1971ರಲ್ಲಿ ಯುನೆಸ್ಕೋ ಸ್ಥಾಪಿಸಿದ ಅಂತರ್ ಸರ್ಕಾರಿ ಪರಿಸರ ಒಪ್ಪಂದವಾಗಿದೆ ಮತ್ತು 1975ರಲ್ಲಿ ಇದು ಜಾರಿಗೆ ಬಂದಿತು. ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನ ಮೊದಲ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಂ ರಾಜೇಶ್ವರ್ ರಾವ್. ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನ ಮೊದಲ ಅಧ್ಯಕ್ಷರಾಗಿ ಎಂ ರಾಜೇಶ್ವರ್ ರಾವ್ ಅವರು ನೇಮಕಗೊಂಡಿದ್ದಾರೆ. ಆ್ಯಂಡ್ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಹಣಕಾಸು ವಲಯದಾದ್ಯಂತ ನಾವೀನ್ಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸೊ RBI ಬಗ್ಗೆ ನೋಡೋದು ಸ್ನೇಹಿತರೆ RBIದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ದ ಫಸ್ಟ್ ಎವರ್ ಸೋಲಾರ್ ಪವರ್ಡ್ ಎನೇಬಲ್ಡ್ ಟೆಕ್ಸ್ಟೈಲ್ ಮಿಲ್ ಆಫ್ ಏಷ್ಯಾ ಈಸ್ ಬೀಯಿಂಗ್ ಸೆಟ್ ಅಪ್ ಇನ್ ವಿಚ್ ಸ್ಟೇಟ್? ಏಷ್ಯಾದ ಮೊದಲ ಸೌರಶಕ್ತಿ ಶಕ್ತಗೊಂಡ ಜವಳಿ ಮಿಲ್ ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಹಾರಾಷ್ಟ್ರ. ಏಷ್ಯಾದ ಮೊದಲ ಸೌರಶಕ್ತಿ ಶಕ್ತಗೊಂಡ ಜವಳಿ ಟೆಕ್ಸ್ಟೈಲ್ ಮಿಲ್ ಅನ್ನು ಮಹಾರಾಷ್ಟ್ರದ ಪರ್ಬಾನಿ ಜಿಲ್ಲೆಯಲ್ಲಿ ಸ್ಥಾಪಿಸಲು ಸಿದ್ಧವಾಗಿದೆ. ಆ್ಯಂಡ್ ಪರ್ಬಾನಿ ಮಹಾರಾಷ್ಟ್ರದ ಹತ್ತಿ ಉತ್ಪಾದಿಸುವ ಪ್ರಮುಖ ಜಿಲ್ಲೆಯಾಗಿದ್ದು ಆ್ಯಂಡ್ ಮಿಲ್ ಕಾರ್ಯಾಚರಣೆಯೊಂದಿಗೆ ಇದು ಜಿಲ್ಲೆಯ ಕೈಗಾರಿಕಾ ವಲಯಕ್ಕೆ ವೇಗವನ್ನು ನೀಡುತ್ತದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಸ್ನೇಹಿತರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆ್ಯಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಮಾಯಾ ಸಂಧು ಹ್ಯಾಸ್ ಬಿಕಮ್ ವಿಚ್ ಕಂಟ್ರೀಸ್ ಫಸ್ಟ್ ಎವರ್ ವುಮನ್ ಪ್ರೆಸಿಡೆಂಟ್? ಮಾಯಾ ಸಂಧು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೊಲ್ಡೋವಾ. ಮಾಯಾ ಸಂಧು ಮೊಲ್ಡೋವಾ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಮೊಲ್ಡೋವಾದು ಕ್ಯಾಪಿಟಲ್ ಸ್ನೇಹಿತರೆ ಚಿಸಿನಾವ್. ಆ್ಯಂಡ್ ಮೊಲ್ಡೋವಾದು ಕರೆನ್ಸಿ ಮೊಲ್ಡೋವನ್ ಲೀವ್. ಮೀನುಗಾರರನ್ನು ಬೆಂಬಲಿಸಲು ಮತ್ತು ಸಹಾಯ ಮಾಡಲು
ಯಾವ ರಾಜ್ಯ ಕರಾವಳಿ ಭದ್ರತಾ ಪೊಲೀಸರು ಕಡಲು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ. ಕರ್ನಾಟಕ ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮೀನುಗಾರರಿಗೆ ಬೆಂಬಲ ಮತ್ತು ಸಹಾಯ ಮಾಡಲು ಕಡಲು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಅಂಡ್ ಈ ಅಪ್ಲಿಕೇಶನ್ ಅನ್ನು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆಗೆ ಕರಾವಳಿ ಭದ್ರತಾ ಪೊಲೀಸರು ಅಭಿವೃದ್ಧಿಪಡಿಸಿದ್ದಾರೆ. ಅಂಡ್ ಕಡಲು ಅಪ್ಲಿಕೇಶನ್ ಮೀನುಗಾರರಿಗೆ ತಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ಮೀನುಗಾರಿಕೆ ಬಂದರುಗಳಿಂದ ಆಗಮನ ಮತ್ತು ನಿರ್ಗಮನದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಲು ಸಹಾಯ ಮಾಡುತ್ತದೆ. ರೆಸಿಪ್ರೋಕಲ್ ಆಕ್ಸೆಸ್ ಅಗ್ರಿಮೆಂಟ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಬೆಳೆಯುತ್ತಿರುವ ಪ್ರಭಾವವನ್ನು ಎದುರಿಸಲು ಯಾವ ದೇಶಗಳ ನಡುವೆ ಸಹಿ ಹಾಕಿದ ರಕ್ಷಣಾ ಒಪ್ಪಂದವಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜಪಾನ್ ಅಂಡ್ ಆಸ್ಟ್ರೇಲಿಯಾ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಮತ್ತು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಮೇಲೆ ಚೀನಾದ ಹೆಚ್ಚುತ್ತಿರುವ ಪ್ರಭಾವವನ್ನು ಎದುರಿಸಲು ಜಪಾನ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ವೆ. ಅಂಡ್ ಜಪಾನೀಸ್ ಮತ್ತು ಆಸ್ಟ್ರೇಲಿಯಾದ ಸೈನಿಕರಿಗೆ ಪರಸ್ಪರ ದೇಶಗಳಿಗೆ ಭೇಟಿ ನೀಡಲು ಮತ್ತು ತರಬೇತಿ ಮತ್ತು ಜಂಟಿ ಕಾರ್ಯಾಚರಣೆಗಳನ್ನು ನಡೆಸಲು ರೆಸಿಪ್ರೋಕಲ್ ಆಕ್ಸೆಸ್ ಅಗ್ರಿಮೆಂಟ್ RAA ಅನುಮತಿಸುತ್ತದೆ. ಇತ್ತೀಚೆಗೆ ನಿಧನರಾದ ಮೃದುಲಾ ಸಿನ್ಹಾ ಅವರು ಯಾವ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೋವಾ. ಗೋವಾದ ಮಾಜಿ ಗವರ್ನರ್ ಮತ್ತು ಹಿರಿಯ ಬಿಜೆಪಿ ಮುಖಂಡ್ ಮೃದುಲಾ ಸಿನ್ಹಾ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಮೃದುಲಾ ಸಿನ್ಹಾ ಅವರು ಗೋವಾದ ಮೊದಲ ಮಹಿಳಾ ಗವರ್ನರ್ ಮತ್ತು ಪ್ರಸಿದ್ಧ ಹಿಂದಿ ಬರಹಗಾರರಾಗಿದ್ದರು. ವಾಟ್ ವಾಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಮೆನ್ಸ್ ಡೇ 2020? ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆ 2020ರ ಥೀಮ್ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಟರ್ ಹೆಲ್ತ್ ಫಾರ್ ಮೆನ್ ಅಂಡ್ ಬಾಯ್ಸ್. ಪ್ರತಿ ವರ್ಷ ನವೆಂಬರ್ 19ರಂದು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ 2020ರ ಇಂಟರ್ನ್ಯಾಷನಲ್ ಮೆನ್ಸ್ ಡೇದು ಥೀಮ್ ಬೆಟರ್ ಹೆಲ್ತ್ ಫಾರ್ ಮೆನ್ ಅಂಡ್ ಬಾಯ್ಸ್. ವಿಶ್ವದ 500 ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಭಾರತದ ಸೂಪರ್ ಕಂಪ್ಯೂಟರ್ ಪರಂ ಸಿದ್ಧಿಯ ಶ್ರೇಣಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 63rd. ವರ್ಲ್ಡ್ಸ್ 500 ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಸ್ ಪಟ್ಟಿಯಲ್ಲಿ ಭಾರತದ ಸೂಪರ್ ಕಂಪ್ಯೂಟರ್ ಪರಂ ಸಿದ್ಧಿ 63ನೇ ಸ್ಥಾನದಲ್ಲಿದೆ. ವಿಜಯನಗರ ಇತ್ತೀಚೆಗೆ ಯಾವ ರಾಜ್ಯದ 31ನೇ ಜಿಲ್ಲೆ ಆಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ. ವಿಜಯನಗರ ಇತ್ತೀಚೆಗೆ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿದೆ. ಟ್ರೇಸ್ ಲಂಚ ಅಪಾಯದ ಮ್ಯಾಟ್ರಿಕ್ಸ್ 2020ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಟ್ರೇಸ್ ಬ್ರೈಬರಿ ರಿಸ್ಕ್ ಮ್ಯಾಟ್ರಿಕ್ಸ್ 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 77. ಗ್ಲೋಬಲ್ ಲಂಚ ಅಪಾಯದ ಮ್ಯಾಟ್ರಿಕ್ಸ್ 2020 ಟ್ರೇಸ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಅಂಡ್ ಜಾಗತಿಕ ಪಟ್ಟಿಯಲ್ಲಿ ಭಾರತ 45 ಅಂಕಗಳೊಂದಿಗೆ 77ನೇ ಸ್ಥಾನದಲ್ಲಿದೆ, 77. ಅಂಡ್ 2019ರಲ್ಲಿ ಈ ರ್ಯಾಂಕಿಂಗ್ಸಲ್ಲಿ ಭಾರತ 78ನೇ ಸ್ಥಾನದಲ್ಲಿತ್ತು. ಅಂಡ್ ಫ್ರೆಂಡ್ಸ್ 2020ರಲ್ಲಿ ಈ ಪಟ್ಟಿಯಲ್ಲಿ ಡೆನ್ಮಾರ್ಕ್ ಅಗ್ರಸ್ಥಾನದಲ್ಲಿದೆ. ಅಂಡ್ ನಾರ್ವೆ 2ನೇ ಸ್ಥಾನ ಅಂಡ್ ಫಿನ್ಲ್ಯಾಂಡ್ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಹಸುಗಳ ಕಲ್ಯಾಣಕ್ಕಾಗಿ ಗೋ ಕ್ಯಾಬಿನೆಟ್ ಪ್ರಾರಂಭಿಸಲು ಯಾವ ರಾಜ್ಯ ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಧ್ಯಪ್ರದೇಶ್. ರಾಜ್ಯದಲ್ಲಿ ಹಸುಗಳ ಕಲ್ಯಾಣಕ್ಕಾಗಿ ಗೋ ಕ್ಯಾಬಿನೆಟ್ ಪ್ರಾರಂಭಿಸಲು ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಘೋಷಿಸಿದೆ. ಮಹಿಳಾ ಉದ್ಯಮಶೀಲತೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 19th ನವೆಂಬರ್. ಪ್ರತಿ ವರ್ಷ ವುಮನ್ ಎಂಟರ್ಪ್ರಿನರ್ಸ್ನ ಎನ್ಕರೇಜ್ ಮಾಡಲು ಮಹಿಳಾ ಉದ್ಯಮಶೀಲತೆ ದಿನವನ್ನು ನವೆಂಬರ್ 19ರಂದು ಆಚರಿಸಲಾಗುತ್ತದೆ. ಕೋವಿಡ್-19 ವ್ಯಾಕ್ಸಿನ್ಗಳ ತಪ್ಪು ಮಾಹಿತಿಯನ್ನು ಎದುರಿಸಲು ವಿಶ್ವಸಂಸ್ಥೆ ಕೈಗೊಂಡ ಉಪಕ್ರಮವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟೀಮ್ ಹ್ಯಾಲೋ. ಕೋವಿಡ್-19 ವ್ಯಾಕ್ಸಿನ್ಸ್ ಬಗ್ಗೆ ತಪ್ಪು ಮಾಹಿತಿಯನ್ನು ಎದುರಿಸಲು ವಿಶ್ವಸಂಸ್ಥೆ ಟೀಮ್ ಹ್ಯಾಲೋ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಹೂ ಹ್ಯಾಸ್ ವಾನ್ ಬುಕರ್ ಪ್ರೈಸ್ 2020 ಫಾರ್ ಹಿಸ್ ಡೆಬ್ಯೂ ನಾವೆಲ್ ಶಗಿ ಬೈನ್? ಶಗಿ ಬೈನ್ ಕಾದಂಬರಿಗಾಗಿ ಬುಕರ್ ಪ್ರಶಸ್ತಿ 2020 ಅನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡೊಗ್ಲಾಸ್ ಸ್ಟುವರ್ಟ್. ಡೊಗ್ಲಾಸ್ ಸ್ಟುವರ್ಟ್ ಅವರು ಅವರ ಡೆಬ್ಯೂ ಕಾದಂಬರಿ ಶಗಿ ಬೈನ್ಗಾಗಿ ಬುಕರ್ ಪ್ರಶಸ್ತಿ 2020 ಅನ್ನು ಗೆದ್ದಿದ್ದಾರೆ. ಬಿಹಾರದ ಉಪಮುಖ್ಯಮಂತ್ರಿ ಯಾರು? ಹೂ ಇಸ್ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೋತ್ ಎ ಅಂಡ್ ಬಿ. ಬಿಹಾರದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ತರ್ಕಿಶೋರಿ ಪ್ರಸಾದ್ ಅಂಡ್ ರೇಣು ದೇವಿ. ಬಿಹಾರದ ಮುಖ್ಯಮಂತ್ರಿ ಸ್ನೇಹಿತರೆ ನಿತೀಶ್ ಕುಮಾರ್ ಅಂಡ್ ಬಿಹಾರದ ಗವರ್ನರ್ ಫಾಗು ಚೌಹಾನ್. ಇನ್ಸೋಮ್ನಿಯಾ ಆರ್ಮಿ ಸ್ಟೋರೀಸ್ನ ಲೇಖಕರು ಯಾರು?
ಹೂ ಇಸ್ ದ ಆಥರ್ ಆಫ್ ಇನ್ಸೋಮ್ನಿಯಾ ಆರ್ಮಿ ಸ್ಟೋರೀಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಚನಾ ರಾವತ್. ರಚನಾ ರಾವತ್ ಅವರು ಇನ್ಸೋಮ್ನಿಯಾ ಆರ್ಮಿ ಸ್ಟೋರೀಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ಮ್ಯಾಥ್ ಲರ್ನಿಂಗ್ ಎಡ್ ಟೆಕ್ ಪ್ಲಾಟ್ಫಾರ್ಮ್ ಕ್ಯೂ ಮ್ಯಾಥ್ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಿದ್ಯಾ ಬಾಲನ್. ಮ್ಯಾಥ್ ಲರ್ನಿಂಗ್ ಎಡ್ ಟೆಕ್ ಪ್ಲಾಟ್ಫಾರ್ಮ್ ಕ್ಯೂ ಮ್ಯಾಥ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಆಕ್ಟ್ರೆಸ್ ವಿದ್ಯಾ ಬಾಲನ್ ಅವರನ್ನು ನೇಮಿಸಲಾಗಿದೆ. ವಿಶ್ವ ಮೀನುಗಾರಿಕೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಫಿಶರೀಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 21 ನವೆಂಬರ್. ಪ್ರತಿ ವರ್ಷ ನವೆಂಬರ್ 21ರಂದು ವರ್ಲ್ಡ್ ಫಿಶರೀಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಲೋಕತಂತ್ರ ಕೆ ಸ್ವಾರ್ is a collection of selected speeches of dash. ಲೋಕತಂತ್ರ ಕೆ ಸ್ವಾರ್ ಡ್ಯಾಶರ ಸೆಲೆಕ್ಟೆಡ್ ಭಾಷಣಗಳ ಸಂಗ್ರಹವಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಾಮನಾಥ್ ಕೋವಿಂದ್. ಲೋಕತಂತ್ರ ಕೆ ಸ್ವಾರ್ is a collection of selected speeches of ಇಂಡಿಯನ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್. ಅಂಡ್ ಈ ಪುಸ್ತಕವನ್ನು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಬಿಡುಗಡೆ ಮಾಡಿದ್ದರು. ವಿಶ್ವದ ಕಿರಿಯ ಲೇಖಕ ಎಂದು ಗುರುತಿಸಲ್ಪಟ್ಟವರು ಮತ್ತು ಗ್ರ್ಯಾಂಡ್ ಮಾಸ್ಟರ್ ಆಫ್ ರೇಟಿಂಗ್ ಎಂಬ ಬಿರುದನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಭಿಜಿತಾ ಗುಪ್ತಾ. ವರ್ಲ್ಡ್ಸ್ ಯಂಗೆಸ್ಟ್ ಆಥರ್ ಅಂಡ್ ಆಲ್ಸೋ ಗ್ರ್ಯಾಂಡ್ ಮಾಸ್ಟರ್ ಆಫ್ ರೈಟಿಂಗ್ ಎಂಬ ಬಿರುದನ್ನು ಅಭಿಜಿತಾ ಗುಪ್ತಾ ಅವರು ಪಡೆದಿದ್ದಾರೆ. ಬೆಂಗಳೂರು ಟೆಕ್ ಸಮಿಟ್ 2020 ಅನ್ನು ಯಾರು ಉದ್ಘಾಟಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ PM ಮೋದಿ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬೆಂಗಳೂರು ಟೆಕ್ ಸಮಿಟ್ 2020 ಅನ್ನು ಉದ್ಘಾಟಿಸಿದರು. ಅಂಡ್ ಕರ್ನಾಟಕ ಸರ್ಕಾರ ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಸಹಯೋಗದೊಂದಿಗೆ ಬೆಂಗಳೂರು ಟೆಕ್ ಸಬ್ಮಿಟ್ ಅನ್ನು ನಡೆಸಿತು. ಅಂಡ್ ಫ್ರೆಂಡ್ಸ್ 2020 ಬೆಂಗಳೂರು ಟೆಕ್ ಸಬ್ಮಿಟ್ ದು ಥೀಮ್ ನೆಕ್ಸ್ಟ್ ಈಸ್ ನಾವ್. ದಿ ಲಾಸ್ಟ್ ಕ್ವೀನ್ ಕಾದಂಬರಿಯ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ನಾವೆಲ್ ದಿ ಲಾಸ್ಟ್ ಕ್ವೀನ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚಿತ್ರಾ ಬ್ಯಾನರ್ಜಿ. ಚಿತ್ರಾ ಬ್ಯಾನರ್ಜಿ ಅವರು ದಿ ಲಾಸ್ಟ್ ಕ್ವೀನ್ ಕಾದಂಬರಿಯ ಲೇಖಕರಾಗಿದ್ದಾರೆ. ICC ಹೊಸ ನೀತಿಯ ಪ್ರಕಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಮಿನಿಮಮ್ ಏಜ್ ಟು ಪ್ಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 15 ಇಯರ್ಸ್. ICC ಹೊಸ ನೀತಿಯ ಪ್ರಕಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಮಿನಿಮಮ್ ಏಜ್ 15 ಇಯರ್ಸ್. ICCದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಅಂಡ್ ICC ಪ್ರಸ್ತುತ ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೆ. ಭಾರತ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ನಡುವೆ ಸಿಟ್ಮೆಕ್ಸ್ 20 ತ್ರಿಪಕ್ಷೀಯ ಕಡಲ ವ್ಯಾಯಾಮವನ್ನು ಯಾವ ಪ್ರದೇಶದಲ್ಲಿ ನಡೆಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಂಡಮಾನ್ ಸಿ. ಭಾರತ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ನ 2ನೇ ಆವೃತ್ತಿಯ ತ್ರಿಪಕ್ಷೀಯ ಕಡಲ ವ್ಯಾಯಾಮ ಸಿಟ್ಮೆಕ್ಸ್ 20 ಅನ್ನು ಅಂಡಮಾನ್ ಸಮುದ್ರದಲ್ಲಿ ನವೆಂಬರ್ 21ರಿಂದ 22ರವರೆಗೆ ನಡೆಸಲಾಯಿತು. ಅಂಡ್ ಇಂಡಿಯನ್ ನೇವಿ, ರಾಯಲ್ ಸಿಂಗಾಪುರ್ ನೇವಿ ಮತ್ತು ರಾಯಲ್ ಥಾಯ್ ನೇವಿ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಸಿಟ್ಮೆಕ್ಸ್ ಸರಣಿಯ ಎಕ್ಸಸೈಸ್ ಅನ್ನು ನಡೆಸಲಾಗುತ್ತದೆ. ಟ್ವಿಟರ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ತಲುಪಿದ ವಿಶ್ವದ ಮೊದಲನೇ ಕೇಂದ್ರ ಬ್ಯಾಂಕ್ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಟ್ವಿಟರ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ತಲುಪಿದ ವಿಶ್ವದ ಫಸ್ಟ್ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIದು ಪ್ರಸ್ತುತ ಗವರ್ನರ್ ಸ್ನೇಹಿತರೆ ಶಕ್ತಿಕಾಂತ್ ದಾಸ್. ಅಂಡ್ ಟ್ವಿಟರ್ದು ಪ್ರಸ್ತುತ CEO ಜಾಕ್ ಡಾರ್ಸೆ. ತರುಣ್ ಗೊಗೊಯ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಸ್ಸಾಂ. ಅಸ್ಸಾಂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರು ಇತ್ತೀಚೆಗೆ ನಿಧನರಾದರು. ಅಸ್ಸಾಂದು ಪ್ರಸ್ತುತ ಮುಖ್ಯಮಂತ್ರಿ ಸ್ನೇಹಿತರೆ ಸರ್ಬಾನಂದ ಸೋನ್ವಾಲ್. ಅಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ಮೀನುಗಾರಿಕೆ ಕ್ಷೇತ್ರದಲ್ಲಿ 2019-20ರಲ್ಲಿ ಭಾರತದ ಅತ್ಯುತ್ತಮ ಒಳನಾಡಿನ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಮೀನುಗಾರಿಕೆ ಸಚಿವಾಲಯವು 2020 ನವೆಂಬರ್ 21ರಂದು ಈ ಕ್ಷೇತ್ರದಲ್ಲಿ ಅವರ ಸಾಧನೆಗಳನ್ನು ಮತ್ತು ಕ್ಷೇತ್ರದ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಲು ಪ್ರಶಸ್ತಿಯನ್ನು ನೀಡಿತು. ಸೊ ಟೋಟಲ್ 2 ಕ್ಯಾಟಗರೀಸ್ ಇದೆ ಸ್ನೇಹಿತರೆ. ಫಸ್ಟ್ ಟಾಪ್ ಸ್ಟೇಟ್ಸ್ ಅಲ್ಲಿ ನೋಡೋದ್ರೆ ಬೆಸ್ಟ್ ಮರೈನ್ ಸ್ಟೇಟ್ ಆಫ್ ಇಂಡಿಯಾ ಒಡಿಶಾ, ಬೆಸ್ಟ್ ಇನ್ಲ್ಯಾಂಡ್ ಸ್ಟೇಟ್ ಉತ್ತರ ಪ್ರದೇಶ್ ಅಂಡ್ ಬೆಸ್ಟ್ ಹಿಲ್ಲಿಯನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಸ್ಸಾಂ. ನೆಕ್ಸ್ಟ್ ಕ್ಯಾಟಗರಿ ಟಾಪ್ ಡಿಸ್ಟ್ರಿಕ್ಟ್ಸ್. So best marine district of India, Krishna district of Andhra Pradesh, best inland district of India, Kalandi, Odisha, best hilly and northeastern district, Nagaon, Assam. ಸಿಂಬೆಕ್ಸ್ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಕಡಲ ವ್ಯಾಯಾಮ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿಂಗಾಪುರ್. ಭಾರತೀಯ ಮತ್ತು ಸಿಂಗಾಪುರ್ ನೌಕಾಪಡೆ 2020 ನವೆಂಬರ್ 23ರಿಂದ 25 ನಡುವೆ ಅಂಡಮಾನ್ ಸಮುದ್ರದಲ್ಲಿ ಸಿಂಬೆಕ್ಸ್ ಜಾಯಿಂಟ್ ಎಕ್ಸಸೈಸ್ ಅನ್ನು ನಡೆಸಿತು. 1994ರಿಂದ ಈ ವ್ಯಾಯಾಮವನ್ನು ದೇಶಗಳ ನಡುವೆ ನಡೆಸಲಾಗುತ್ತಿದೆ. ಅಂಡ್ ಈ ವ್ಯಾಯಾಮವು ದೇಶಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸೊ ಸಿಂಗಾಪುರ್ ಬಗ್ಗೆ ನೋಡೋದು ಸ್ನೇಹಿತರೆ, ಸಿಂಗಾಪುರ್ದು ಕ್ಯಾಪಿಟಲ್ ಸಿಂಗಾಪುರ್ ಸಿಟಿ ಅಂಡ್ ಸಿಂಗಾಪುರ್ದು ಕರೆನ್ಸಿ ಸಿಂಗಾಪುರ್ ಡಾಲರ್. ಇಪಿಇಸಿ ಶೃಂಗಸಭೆ 2021 ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನ್ಯೂಜಿಲೆಂಡ್. ಇಪಿಇಸಿ ಸಬ್ಮಿಟ್ 2021 ಅನ್ನು ನ್ಯೂಜಿಲೆಂಡ್ ದೇಶ ಆಯೋಜಿಸುತ್ತದೆ. ಇಪಿಇಸಿದು ಫುಲ್ ಫಾರ್ಮ್ ಸ್ನೇಹಿತರೆ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್. ಅಂಡ್ 2020 ಇಪಿಇಸಿ ಸಬ್ಮಿಟ್ ಆರ್ಥಿಕ ನಾಯಕರ ಸಭೆ 2020 ನವೆಂಬರ್ 20ರಂದು ಮಲೇಷ್ಯಾ ಪ್ರಧಾನಿ ಮಯುದ್ದೀನ್ ಯಾಸೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಂಡ್ 2020 ಇಪಿಇಸಿ ಸಬ್ಮಿಟ್ ದ ಥೀಮ್ ಆಪ್ಟಿಮೈಸಿಂಗ್ ಹ್ಯೂಮನ್ ಪೊಟೆನ್ಷಿಯಲ್ ಟುವರ್ಡ್ಸ್ ಅ ರೆಸಿಲಿಯಂಟ್ ಫ್ಯೂಚರ್ ಆಫ್ ಶೇರ್ಡ್ ಪ್ರಾಸ್ಪ್ಯಾರಿಟಿ. ಇಪಿಇಸಿದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಸಿಂಗಾಪುರ್ನಲ್ಲಿದೆ. ಸೊ 2021 ಇಪಿಇಸಿ ಸಬ್ಮಿಟ್ನನ್ನು ನ್ಯೂಜಿಲೆಂಡ್ನಲ್ಲಿ ಆಯೋಜಿಸಲಾಗುವುದು. ಕೆ ಶಿವನ್ ಅವರಿಗೆ ಇತ್ತೀಚೆಗೆ ಡ್ಯಾಶ್ ಡಾಕ್ಟರೇಟ್ ಆಫ್ ಸೈನ್ಸ್ ಗೌರವ ನೀಡಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಕರ್ನಾಟಕ ಸರ್ಕಾರದ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಸ್ರೋ ಚೇರ್ಮನ್ ಕೆ ಶಿವನ್ ಅವರಿಗೆ ಡಾಕ್ಟರೇಟ್ ಆಫ್ ಸೈನ್ಸ್ ಗೌರವ ಡಾಕ್ಟರೇಟ್ ನೀಡಿದೆ. ಇಸ್ರೋ ಬಗ್ಗೆ ನೋಡೋದು ಸ್ನೇಹಿತರೆ, ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಕರ್ನಾಟಕನಲ್ಲಿದೆ. ಇಸ್ರೋದು ಸ್ಥಾಪನೆ 15 ಆಗಸ್ಟ್ 1969ನಲ್ಲಿ ಆಗಿದೆ. ಸುರಕ್ಷಿತ ಕುಡಿಯುವ ನೀರಿಗಾಗಿ ಯಾವ ದೇಶವು ಶತೂತ್ ಅಣೆಕಟ್ಟು ಅಭಿವೃದ್ಧಿಪಡಿಸಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಫ್ಘಾನಿಸ್ತಾನ್. ಕುಡಿಯುವ ನೀರಿಗಾಗಿ ಅಫ್ಘಾನಿಸ್ತಾನ್ ದೇಶವು ಶತೂತ್ ಅಣೆಕಟ್ಟು ಅಭಿವೃದ್ಧಿಪಡಿಸಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಅಫ್ಘಾನಿಸ್ತಾನ್ದು ಕ್ಯಾಪಿಟಲ್ ಸ್ನೇಹಿತರೆ ಕಾಬೂಲ್ ಅಂಡ್ ಅಫ್ಘಾನಿಸ್ತಾನ್ದು ಕರೆನ್ಸಿ ಅಫ್ಘಾನಿ. ತಮಿಳುನಾಡು, ಆಂಧ್ರಪ್ರದೇಶ್ ಮತ್ತು ಪುಡುಚೇರಿಯ ಕರಾವಳಿ ಪ್ರದೇಶಗಳನ್ನು ಅಪ್ಪಳಿಸಿದ ಚಂಡುಮಾರುತವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೈಕ್ಲೋನ್ ನಿವಾರ್. ಸೈಕ್ಲೋನ್ ನಿವಾರ್ ತಮಿಳುನಾಡು, ಆಂಧ್ರಪ್ರದೇಶ್ ಮತ್ತು ಪುಡುಚೇರಿಯ ಕೋಸ್ಟಲ್ ಏರಿಯಾಸ್ ಅನ್ನು ಅಪ್ಪಳಿಸಿದೆ. ಆ್ಯಪ್ ಬಿಡುಗಡೆಯಾದ ಡ್ಯಾಶ್ ವರ್ಷಗಳನ್ನು ಗುರುತಿಸಲು ಇತ್ತೀಚೆಗೆ ಸರ್ಕಾರವು ಉಮಂಗ್ ಅಪ್ಲಿಕೇಶನ್ನ ಇಂಟರ್ನ್ಯಾಷನಲ್ ವರ್ಷನ್ ಅನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 3 years. ಆ್ಯಪ್ ಬಿಡುಗಡೆಯಾದ 3 ವರ್ಷಗಳನ್ನು ಗುರುತಿಸಲು ಇತ್ತೀಚೆಗೆ ಸರ್ಕಾರವು ಉಮಂಗ್ ಅಪ್ಲಿಕೇಶನ್ನ ಇಂಟರ್ನ್ಯಾಷನಲ್ ಎಡಿಷನ್ ಅನ್ನು ಬಿಡುಗಡೆ ಮಾಡಿದೆ. ಅಂಡ್ ಉಮಂಗ್ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್ ಭಾರತೀಯ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ವಿದೇಶದಲ್ಲಿರುವ ಭಾರತೀಯ ಪ್ರವಾಸಿಗರಿಗೆ ಭಾರತ ಸರ್ಕಾರದ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. 48ನೇ ಅಂತಾರಾಷ್ಟ್ರೀಯ ಎಮ್ಮಿ ಪ್ರಶಸ್ತಿ 2020ರಲ್ಲಿ ಯಾವ ನಾಟಕ ಪ್ರದರ್ಶನ ಅತ್ಯುತ್ತಮ ನಾಟಕ ಸರಣಿ ಪ್ರಶಸ್ತಿಯನ್ನು ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಲ್ಲಿ ಕ್ರೈಮ್. 48ನೇ ಅಂತಾರಾಷ್ಟ್ರೀಯ ಎಮ್ಮಿ ಪ್ರಶಸ್ತಿ 2020ರಲ್ಲಿ ನೆಟ್ಫ್ಲಿಕ್ಸ್ ಸೀರೀಸ್ ಡೆಲ್ಲಿ ಕ್ರೈಮ್ ಅತ್ಯುತ್ತಮ ನಾಟಕ ಸರಣಿ ಪ್ರಶಸ್ತಿಯನ್ನು ಗೆದ್ದಿದೆ. ಗುರು ತೇಜ್ ಬಹಾದೂರ್ ಅವರ ಹುತಾತ್ಮ ದಿನವನ್ನು ಭಾರತದಲ್ಲಿ ಡ್ಯಾಶ್ ರಂದು ಆಚರಿಸಲಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನವೆಂಬರ್ 24. ಗುರು ತೇಜ್ ಬಹಾದೂರ್ ಅವರ ಹುತಾತ್ಮ ದಿನವನ್ನು ಭಾರತದಲ್ಲಿ ನವೆಂಬರ್ 24ರಂದು ಆಚರಿಸಲಾಯಿತು. ಇತ್ತೀಚೆಗೆ ನಿಧನರಾದ ಅಹಮದ್ ಪಟೇಲ್ ಅವರ ವೃತ್ತಿ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಾಲಿಟಿಷಿಯನ್. ಕಾಂಗ್ರೆಸ್ ಪಾಲಿಟಿಷಿಯನ್ ಅಹಮದ್ ಪಟೇಲ್ ಅವರು ಇತ್ತೀಚೆಗೆ ನಿಧನರಾದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗ್ರೆಗ್ ಬಾರ್ಕ್ಲೆ. ಐಸಿಸಿ ಹೊಸ ಅಧ್ಯಕ್ಷರಾಗಿ ಗ್ರೆಗ್ ಬಾರ್ಕ್ಲೆ ಅವರನ್ನು ನೇಮಿಸಲಾಗಿದೆ. ಐಸಿಸಿದು ಸಿಇಒ ಸ್ನೇಹಿತರೆ ಮನು ಸೌನಿ. ಐಸಿಸಿದು ಸ್ಥಾಪನೆ 15 ಜೂನ್ 1909ನಲ್ಲಿ ಆಗಿದೆ. ಅಂಡ್ ಐಸಿಸಿದು ಹೆಡ್ ಕ್ವಾರ್ಟರ್ಸ್ ದುಬೈ UAEನಲ್ಲಿದೆ. ಭಾರತದ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಇಂಡಿಯಾ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 26 ನವೆಂಬರ್. ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ 26ರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಅಂಡ್ 26 ನವೆಂಬರ್ 1949ರಂದು ಭಾರತದ ಸಂವಿಧಾನ ಸಭೆ ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು ಮತ್ತು ಇದು 26 ಜನವರಿ 1950ರಿಂದ ಜಾರಿಗೆ ಬಂದಿತು. ಅಂಡ್ ಹಿಂದೆ ಈ ದಿನವನ್ನು ಕಾನೂನು ದಿನ ಲಾ ಡೇ ಎಂದು ಆಚರಿಸಲಾಯಿತು. ಅಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ
ನವೆಂಬರ್ 26 ಸಂವಿಧಾನ ದಿನವೆಂದು 19 ನವೆಂಬರ್ 2015 ಘೋಷಿಸಿತು. ಹಾವೇರಿ ರೈಲ್ವೆ ನಿಲ್ದಾಣವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಾದೇವಪ್ಪ ಮೈಲಾರ ರೈಲ್ವೆ ಸ್ಟೇಷನ್. ಹಾವೇರಿ ರೈಲ್ವೆ ನಿಲ್ದಾಣವನ್ನು ಮಾದೇವಪ್ಪ ಮೈಲಾರ ರೈಲ್ವೆ ಸ್ಟೇಷನ್ ಎಂದು ಮರುನಾಮಕರಣ ಮಾಡಲಾಗಿದೆ. ಫುಟ್ಬಾಲ್ ಲೆಜೆಂಡ್ ಡಿಯಾಗೋ ಮೆರಿಡೋನಾ ಇತ್ತೀಚೆಗೆ ನಿಧನರಾದರು. ಅವರು ಯಾವ ದೇಶಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅರ್ಜೆಂಟೀನಾ. ಅರ್ಜೆಂಟೀನಾ ಫುಟ್ಬಾಲ್ ಲೆಜೆಂಡ್ ಡಿಯಾಗೋ ಮೆರಿಡೋನಾ ಅವರು ಇತ್ತೀಚೆಗೆ ನಿಧನರಾದರು. ಐಟಿ ಕಾಯ್ದೆ 2000 ಯಾವ ವಿಭಾಗದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇತ್ತೀಚೆಗೆ 43 ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೆಕ್ಷನ್ 69A. ಐಟಿ ಕಾಯ್ದೆ 2000 ಸೆಕ್ಷನ್ 69A ವಿಭಾಗದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇತ್ತೀಚೆಗೆ 43 ಚೈನೀಸ್ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧಿಸಿದೆ. ಅಂಡ್ ಭಾರತದ ಎಲೆಕ್ಟ್ರಾನಿಕ್ಸ್ ಮಿನಿಸ್ಟರ್ ರವಿಶಂಕರ್ ಪ್ರಸಾದ್. ಸೊ ಫ್ರೆಂಡ್ಸ್, ಇದಾಗಿತ್ತು ನವೆಂಬರ್ ತಿಂಗಳದು ಟಾಪ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.